ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಬ್ರೇಕ್ಫಾಸ್ಟ್ ಎಲ್ಲ ಆಯಿತಾ? ಇವತ್ತು ನಾವು ನಿಮಗೆ ಶೇಮಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೇವೆ. ಒಂದು ಪಾತ್ರೆಯಲ್ಲಿ ನಾವು ನೀರೀಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ. ಸ್ವಲ್ಪ ನೀರು ಬಿಸಿ ಆಗಲಿ. ಅನಂತರ ಇದು ಸೇಮಿಗೆಯನ್ನು ಹಾಕಿ, ನೀರಿಗೆ ಸ್ವಲ್ಪ ಉಪ್ಪು ಹಾಕಿ, ಇಲ್ಲದಿದ್ದರೆ ಚಪ್ಪೆ ಆಗ್ತದಲ್ಲ. ಸ್ವಲ್ಪ ಉಪ್ಪು ಹಾಕಿ, ನೀರು ಸ್ವಲ್ಪ ಬಿಸಿ ಆಗಲಿ. ಬಿಸಿಯಾದ ನಂತರ ಸೇಮಿಗೆಯನ್ನು ಹಾಕಿ, ಸ್ವಲ್ಪ ಸೇಮಿಗೆ ಬಾಯ್ಲ್ ಆಗಲಿ. ಹಾಕಿದ ನಂತರ ಸ್ವಲ್ಪ ಕೊಕೊನಟ್ ಎಣ್ಣೆ ಹಾಕಿ, ಇಲ್ಲದಿದ್ದರೆ ಅಂಟಾಗ್ತದಲ್ಲ. ಇದು ಸ್ವಲ್ಪ ಬಾಯ್ಲ್ ಆಗಲಿ. ಕ್ಯಾರೆಟ್, ಸ್ವಲ್ಪ ಬೀನ್ಸ್, ಒಂದು ಕಾಯಿ ಮೆಣಸು ಎಲ್ಲವನ್ನು ಇದು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ನಾವು ತಣ್ಣೀರಿಗೆ ಹಾಕಿಬಿಟ್ಟೆವು, ಇಲ್ಲದಿದ್ದರೆ ಅಂಟಾಗ್ತದಲ್ಲ. ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಇರಲಿ. ನಾವೀಗ ಬಾಣಲೆಯನ್ನು ಇಟ್ಟಿದ್ದೇವೆ, ಬಿಸಿಯಾಗಿದೆ. ಒಗ್ಗರಣೆಗೆ ತೆಂಗಿನ ಆಯಿಲನ್ನು ಹಾಕ್ತಾ ಇದ್ದೇವೆ. ಸಾಸಿವೆ, ಮತ್ತು ಬೇಕಾದರೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಬೋದು. ನಮ್ಮ ಹತ್ರ ಇಲ್ಲ, ಈಗ ನಮ್ಮ ಹತ್ರ ಎಷ್ಟುಂಟು ಅಷ್ಟೇ ಹಾಕೋದು ನಾವು. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಗೋಡಂಬಿ, ಸ್ವಲ್ಪ ಫ್ರೈ ಆಗಲಿ. ಕಾಯಿ ಮೆಣಸು, ಸ್ವಲ್ಪ ನೀರುಳ್ಳಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಉಪ್ಪನ್ನು ಇಟ್ಟಿದ್ದೆವು. ಬಟಾಣಿ, ಈಗ ಬೇಯಿಸಿಟ್ಟಿದ್ದ ಬಟಾಣಿಯನ್ನು ಹಾಕಿದ್ದೇವೆ. ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ, ಸ್ವಲ್ಪ 5 ಮಿನಿಟ್ಸ್ ಬೆಂದರೆ ಸಾಕು. ಆಲ್ರೆಡಿ ಬಟಾಣಿ ಬೆಂದಿದೆ. ಹಾಕಬೇಕು. ಮಿಕ್ಸ್ ಮಾಡಬೇಕು. ಉದುರಾಗಿದೆ ನೋಡಿ. ಹಾಕಿ, ಟೇಸ್ಟ್ ಬರ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಹೀಗೆ ಮಾಡಿದರೆ ವೆಜಿಟೇಬಲ್ ಸಹ ತಿನ್ಬೋದು. ಕೆಲವರಿಗೆ ಇಷ್ಟ ಆಗೋದಿಲ್ಲ ವೆಜಿಟೇಬಲ್ ಎಲ್ಲ ತಿನ್ನಲಿಕ್ಕೆ. ಹೀಗೆ ಮಾಡಿ ಒಮ್ಮೆ ತಿನ್ನಿ, ಟೇಸ್ಟ್ ಆಗ್ತದೆ. ಬಾತಿಗೆ ಚಟ್ನಿ, ಸ್ವಲ್ಪ ತೆಂಗಿನ ತುರಿ, ಒಂದು ತುಂಡು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಕಾಯಿ ಮೆಣಸು, ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಹುಳಿ ಎಲ್ಲವನ್ನು ನುಣ್ಣಗೆ ರುಬ್ಬಬೇಕು. ಈಗ ನುಣ್ಣಗೆ ರುಬ್ಬಿ ತರ್ತೇವೆ. ಸ್ವಲ್ಪ ನೀರು. ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾವು ಆಗ ಹಾಕಿದ್ದೇವೆ, ಆಗ ಹೇಳಲಿಕ್ಕೆ ನೆನಪಾಗಲಿಲ್ಲ. ಹೀಗೆ ಒಗ್ಗರಣೆ ಹಾಕ್ಲಿಕ್ಕೆ ಉಂಟೀಗ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ. ಕೊಕೊನಟ್ ಆಯಿಲ್ ಹೆಲ್ತಿಗೆ ಸಹ ಒಳ್ಳೆಯದು. ಬಿಸಿಯಾಗಿದೆ. ಈಗ ಸ್ವಲ್ಪ ಸಾಸಿವೆ, ನಮ್ಮ ಹತ್ರ ಇಲ್ಲ ಕಡಲೆಬೇಳೆ, ಉದ್ದಿನಬೇಳೆ ಇದ್ದರೆ ಹಾಕಿ. ಸ್ವಲ್ಪ ಕರಿಬೇವು ಸೊಪ್ಪು, ಒಗ್ಗರಣೆ ಆಗಿದೆ. ಚಟ್ನಿ ಸಹ ರೆಡಿಯಾಗಿದೆ. ಈಗ ಹೇಗೆ ಆಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೇನೆ.
ಈಗ ಹೇಗೆ ಆಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ಸೇಮಿಗೆ ಬಾತ್, ಇದು ಚಟ್ನಿ ಜೊತೆ ಹೇಗೆ ಟೇಸ್ಟ್ ಆಗಿದೆ ಅಂತ ಈಗ ಖಾಲಿ ತಿಂದು ಫಸ್ಟ್ ಹೇಳ್ತೇನೆ. ಒಳ್ಳೆಯದಾಗಿದೆ. ಚಟ್ನಿ ಜೊತೆ ತಿಂತೇನೆ. ಚಟ್ನಿ ಜೊತೆ ಸೂಪರ್ ಆಗ್ತದೆ. ನೀವೇ ಒಮ್ಮೆ ಮಾಡಿ ಹೀಗೇನೆ ಚಟ್ನಿ ಮತ್ತು ಸೆಮಿಗೆ ಬಾತ್ ಒಮ್ಮೆ ಟ್ರೈ ಮಾಡಿ, ಒಳ್ಳೆಯದಾಗಿದೆ. ಸೂಪರ್. ಚಟ್ನಿ ಮತ್ತು ಸೆಮಿಗೆ ಬಾತ್ ಕಾಂಬಿನೇಷನ್ ಸೂಪರ್ ಉಂಟು. ಕೆಲವು ಹೋಟೆಲಲ್ಲೆಲ್ಲ ಸಿಗ್ತದೆ ಈ ರೀತಿ. ಒಂದೇ ವೆರೈಟಿ ಡೈಲಿ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗಲ್ಲ, ಒಮ್ಮೊಮ್ಮೆ ಒಂದೊಂದು ವೆರೈಟಿ ಮಾಡಬೇಕು. ವಾ ಟೇಸ್ಟಿ, ಸೂಪರ್ ನೈಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.